ಹಲೋ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ಮುಂದಿನ 48 ಗಂಟೆಗಳ ಕಾಲ ವಿಶ್ವದಿಂದ ನಿಮಗೆ ಏನು ಸಂದೇಶವಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ಮತ್ತು ಎಂಪ್ರೆಸ್ ಕಾರ್ಡ್ ಬಂದಿದೆ, ಓಕೆನಾ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂದರೆ ನಿಮಗೆ ಅದೃಷ್ಟದ ಚಕ್ರ, ಅಂದರೆ ನಿಮ್ಮಲ್ಲಿ ಜೀವನದಲ್ಲಿ ಒಂದು ಬದಲಾವಣೆಯ ಸಮಯ. ಓಕೆ, ಈ ಬದಲಾವಣೆಯ ಸಮಯ ನೀವು ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಜೊತೆಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಇದು ಸಮೃದ್ಧಿಯ ಒಂದು ಮತ್ತು ಸೃಜನಶೀಲತೆಯ ಕಾರ್ಡ್ ಆಗಿದೆ. ಓಕೆ, ಅಂದರೆ ನಿಮ್ಮಲ್ಲಿ ಸಮೃದ್ಧಿಯ ಆರಂಭವಾಗ್ತಾ ಇದೆ ಮತ್ತು ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ಫಸ್ಟ್ ವೀಲ್ ಆಫ್ ಫಾರ್ಚೂನಲ್ಲಿ ಏನಿದೆ, ಫಾರ್ಚೂನ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಅಂದರೆ ತುಂಬ ದಿನದಿಂದ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. ಅಂದರೆ ಯಾವುದು ಕೂಡ ಮುಟ್ಟಿದ್ದು ನಿಮಗೆ ಅದು ಸಕ್ಸಸ್ ಆಗ್ತಾ ಇರಲಿಲ್ಲ. ತುಂಬ ಕಷ್ಟ ಅನುಭವಿಸ್ತಿದ್ದೀರಾ, ತುಂಬ ನೋವುಗಳನ್ನು ಅನುಭವಿಸ್ತಿದ್ದೀರಾ. ಸೊ ಏನೇ ಕೆಲಸಗಳು ಮಾಡಿದರೂ ಕೂಡ ನಿಮಗೆ ಅದು ಪರಿಸ್ಥಿತಿ ಮತ್ತೇನಾಗ್ತಾ ಇತ್ತು, ಅಲ್ಲಿಗೆ ಸ್ಟಕ್ ಆಗ್ತಾ ಇತ್ತು. ಸೊ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಮತ್ತು ಅಲ್ಲೇ ಸ್ಟಕ್ ಆಗ್ತಿರ್ತಿತ್ತು. ಸೊ ಇವಾಗ ಏನಾಗಿದೆ ಅಂದರೆ ಇವೆಲ್ಲ ಪರಿಸ್ಥಿತಿಗಳು ನಿಮಗೆ ಕೊನೆಗೊಳ್ತವೆ ಇವಾಗ. ಸೊ ಬರುವ ದಿನಗಳಲ್ಲಿ ನಿಮಗೆ ಅಂದರೆ ಇನ್ನೂ 48 ಗಂಟೆ ಕಾಲ. ಸೊ ಇಲ್ಲಿ ಏನಾಗ್ತಂದ್ರೆ ನಿಮಗೆ ಒಳ್ಳೆಯ ಒಂದು ಸಕಾರಾತ್ಮಕ ಬದಲಾವಣೆ ಮತ್ತು ಇವೆಲ್ಲ ಪರಿಸ್ಥಿತಿಗಳು ಕೂಡ ಇವಾಗ ಕೊನೆಗೊಂಡು ಒಂದು ಒಳ್ಳೆಯ ನಿಮಗೆ ಸಕಾರಾತ್ಮಕ ಬದಲಾವಣೆ ಮತ್ತು ನಿಮ್ಮಲ್ಲಿ ಪ್ರಗತಿ ಮತ್ತು ಹೊಸ ತಿರುವನ್ನು ತರುವಂತಹ ದಿನ ಆಗಿದೆ. ಓಕೆ, ಹಾಗೆ ಈ ಯೂನಿವರ್ಸಿಂದ ನಿಮ್ಗೆ ಏನು ಅದೃಷ್ಟ ಅಂದರೆ ನಿಮಗಾಗಿ ಅದು ಹಿಂದ್ಗಡೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಕೆಲಸ ಮಾಡ್ತಿದೆ. ಸೊ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಯೂನಿವರ್ಸನ್ನು ನಾವು ಯಾವಾಗ ನಂಬಿರ್ತೀವಿ, ಯೂನಿವರ್ಸ್ ನಮಗೋಸ್ಕರ ಕೆಲಸ ಮಾಡುತ್ತೆ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದೆಲ್ಲ ಯೂನಿವರ್ಸ್ಗೆ ಗೊತ್ತಿರುತ್ತೆ. ಸೊ ನಮ್ಮ ತಂದೆ ತಾಯಿ ಹೆಂಗೆ ಏನು ಎಜುಕೇಷನ್ ಕೊಡಿಸ್ಬೇಕು, ಯಾವುದು ಜಾಬ್ ಕೊಡಿಸ್ಬೇಕು, ಎಲ್ಲಿ ಹೋದರೆ ಅವ್ರು ಚೆನ್ನಾಗಿರ್ತಾರೆ ಅನ್ನೋದು ಎಲ್ಲನೂ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಯೂನಿವರ್ಸ್ ಕೂಡ ನಮ್ಮ ಎಲ್ಲದನ್ನು ಯೋಚನೆ ಮಾಡ್ತಾನೆ ಇರುತ್ತೆ. ಸೊ ನಾವು ಒಂದು ಕೇಳಿದರೆ ಅದು ಡಬಲನ್ನು ಕೊಡ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಅದನ್ನು ನಂಬ್ತಾ ಹೋಗ್ತೀವಿ, ಸೊ ಯೂನಿವರ್ಸನ್ನು ನಂಬೋದ್ರಿಂದ ನಮಗೆ ತುಂಬ ಒಳ್ಳೆಯದನ್ನೇ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ನೀವು ನಿರೀಕ್ಷೆನೇ ಮಾಡಿರಲ್ಲ ಅಷ್ಟು ಒಳ್ಳೆ ಸುದ್ದಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಓಕೆನಾ. ಹಾಗಾಗಿ ನಿಮ್ಮ ಕರ್ಮದ ಚಕ್ರವು ಕೂಡ ಈಗ ನಿಮ್ಮ ಪರವಾಗಿಯೇ ಇದೆ ಅಂತ ಈ ವೀಲ್ ಆಫ್ ಫಾರ್ಚೂನ್ ತೋರಿಸ್ತಿದೆ. ಓಕೆ, ಹಾಗೆ ಎಂಪ್ರೆಸ್ ಕಾರ್ಡ್ಗೆ ಬಂದುಬಿಟ್ರೆ, ಸೊ ಈ ಕಾರ್ಡು ಒಂದು ಪ್ರಕೃತಿ, ಸಮೃದ್ಧಿ, ಸೃಜನಶೀಲತೆ ಹಾಗೂ ನಿಮ್ಮ ಪ್ರೀತಿಯ ಒಂದು ಅತ್ಯುನ್ನತ ಇದೊಂದು ಸಂಕೇತ. ಓಕೆ, ಒಂದಲ್ಲ, ಇದು ಎಲ್ಲದು ಒಂದು ಸಮೃದ್ಧಿ ಆಗಿರ್ಬೋದು, ಸೃಜನಶೀಲತೆ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಎಲ್ಲದರ ಒಂದು ಸಂಕೇತ ಯಾವುದು ಅಂದರೆ ಎಂಪ್ರೆಸ್ ಕಾರ್ಡ್. ಸೊ ಇದರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಜಾಬ್ ಕರಿಯರ್ ಏನೇ ಆಗಿರ್ಬೋದು, ಸೊ ಎಲ್ಲದಕ್ಕೂ ಇದು ಅಭಿವೃದ್ಧಿಯ ಸಂಕೇತವಾಗಿ ಇದು ಸೂಚಿಸ್ತಾ ಇದೆ. ಸೊ ನನಗೆ ಕೆಲಸ ಸಿಗುತ್ತೋ ಇಲ್ವೋ, ನಾನು ಇಷ್ಟೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಭಯ ಏನು ಬೇಡ. ಸೊ ನಿಮಗೆಲ್ಲ ಹಾಗೆ ಆಗುತ್ತೆ. ಸೊ ನೀವು ನಿಮ್ಮ ಪ್ರಯತ್ನವನ್ನು ನೀವು ಪಡ್ತಾ ಹೋಗಬೇಕು, ಎಲ್ಲದೂ ಒಳ್ಳೆಯದೇ ಆಗ್ತಾ ಇದೆ. ಸೊ ಹಾಗೆ ನೀವು ಏನೇ ಒಂದು ನ್ಯೂ ಬಿಗಿನಿಂಗ್ ಅಂದರೆ ನೀವೊಂದು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಅಥವಾ ಏನೋ ಒಂದು ಪ್ರಾಜೆಕ್ಟನ್ನು ಮಾಡ್ತಿರ್ಬೋದು, ಏನೇ ಒಂದು ನೀವು ಒಂದು ಸೃಜನಶೀಲವಾಗಿ ಯಾವುದೇ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದರೆ ಸೊ ಅದರಲ್ಲಿ ಯಶಸ್ಸು ಖಂಡಿತವಾಗಿ ಇರುತ್ತೆ. ಓಕೆನಾ. ಸೊ ಈ ಕಾರ್ಡ್ ಅದನ್ನೇ ಹೇಳೋದು, ಎಂಪ್ರೆಸ್ ಕಾರ್ಡ್. ಓಕೆ, ಹಾಗೆ ನಿಮ್ಮ ಆಲೋಚನೆಗಳು ಯಾವುದೇ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಇವಾಗ, ಸೊ ಏನೇ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಏನೇ ಇದ್ರೂ ಎಲ್ಲದು ನಿಮಗೆ ಪ್ರತಿಫಲ ಕೊಡುವಂತಹ ಸಮಯವಾಗಿದೆ. ಓಕೆನಾ. ಹಾಗೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವೈಯಕ್ತಿಕ ಜೀವನ ಅಂತ ಬಂದಾಗ ನಿಮಗೆ ನೆಮ್ಮದಿ ಇರುತ್ತೆ, ಸಂಬಂಧಗಳಲ್ಲಿ ತುಂಬ ಚೆನ್ನಾಗಿರ್ತೀರ, ಮಾನಸಿಕವಾಗಿ ಶಾಂತಿಯಿಂದ ಇರ್ತೀರ, ಎಲ್ಲ ಕಡೆಯಿಂದ ನಿಮಗೆ ಗೌರವ ಸಿಗ್ತಾ ಹೋಗುವ ಸಮಯ ಇದು. ಓಕೆನಾ. ಹಾಗೆಯೇ ಟೋಟಲಾಗಿ ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯ ಒಂದು ಆರಂಭವಾಗ್ತಿದೆ. ಓಕೆ, ಹಾಗೆ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಅವಕಾಶಗಳನ್ನು ನೀವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಸೊ ಏನು ಹೇಳ್ತಾರೆ ಇಲ್ಲಿ, ಐ ಆಮ್ ರೆಡಿ ಅಂತ ನೀವು ಟೈಪ್ ಮಾಡಿ. ಓಕೆ, ಹಾಗೆ ಏನೇ ಯೋಚನೆಗಳಿರಬಹುದು ಎಲ್ಲದನ್ನು ಮರೆತು ಬಿಟ್ಟು ನನಗೆ ಯೂನಿವರ್ಸ್ ತುಂಬ ಚೆನ್ನಾಗಿ ಎಲ್ಲದನ್ನು ಕೊಟ್ಟಿದೆ, ಐ ಆಮ್ ಬ್ಲೆಸ್ಡ್. ಓಕೆ, ಈ ಟೈಪ್ ಅಫರ್ಮೇಷನ್ಸ್ ಹೇಳ್ತಾ ಬನ್ನಿ. ಐ ಆಮ್ ಬ್ಲೆಸ್ಡ್ ಅಫರ್ಮೇಷನ್ಸ್ ಹೇಳ್ತಾ ಬನ್ನಿ. ಐ ಆಮ್ ಗೈಡೆಡ್ ಅಂತ ಹೇಳ್ತಾ ಬನ್ನಿ. ಸೊ ನಿಮಗೆ ತುಂಬ ಒಳ್ಳೆಯದಾಗೋ ದಿನಗಳು ಹತ್ತಿರದಲ್ಲೇ ಇದ್ದಾವೆ. ಸೊ ಇದೆಲ್ಲ ಯಾರಿಗೆ ರೆಸಿನೇಟ್ ಆಗಿದೆ ಎಸ್ ಅಂತ ಟೈಪ್ ಮಾಡಿ, ಹಾಗೆ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.